ಮಹಾರಾಷ್ಟ್ರ ಪೊಲೀಸ್ ಅವರೇ ಬಂದು ಗುಲ್ಬರ್ಗದಿಂದ ಹಿಡಿದು ಮೈಸೂರಿನಿಂದ ಬೆಂಗಳೂರಿನಲ್ಲಿ ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಮೊನ್ನೆ 3 ಕಡೆ ದಾಳಿ ಆಗಿರುವಂಥದ್ದಿದೆ. 3 ಕಡೆ ಫ್ಯಾಕ್ಟ್ರಿಗಳ ತರ ವ್ಯವಸ್ಥಿತವಾಗಿ ತಯಾರಾಗ್ತಿದ್ದಂಥ ಸ್ಥಳಗಳು. ಸೊ ಈ ರೀತಿ ಮಹಾರಾಷ್ಟ್ರ ಪೊಲೀಸ್ ಅವರಿಗೆ ಗೊತ್ತಾಗುವಂಥದ್ದಾಗುತ್ತೆ. ಇಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ ಎಲ್ಲಿ ಏನು ಆಕ್ಟಿವಿಟಿ ನಡೀತಿದೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಯಾವ ರೀತಿ ಗೃಹ ಇಲಾಖೆ ಕಾರ್ಯನಿರ್ವಹಿಸ್ತದೆ, ನಾವು ಎಷ್ಟು ಸುರಕ್ಷಿತವಾಗಿದ್ದೀವಿ, ಯಾವ ರೀತಿ ಮಾದಕ ವಸ್ತುಗಳು ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೆ ತಯಾರು ಮಾಡ್ಬೋದು, ಏನನ್ ಬೇಕಾದ್ರೆ ಮಾಡ್ಬೋದು, ಎಲ್ಲಾ ರೀತಿ ಸ್ವರೂಪದಲ್ಲೂ ಬಳಕೆಯನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋಂಥದ್ನ ಇಲ್ಲಿ ಎದ್ದು ಕಾಣ್ತಿರುವಂಥದ್ದಿದೆ. ಈ ವಿಚಾರದಲ್ಲಿ ನೀವು ಯಾವಾಗ ಸರ್ಕಾರ ಕೇಳಿದ್ರೆ ನೋಡ್ತೀವಿ, ಮಾಡ್ತೀವಿ, ಕ್ರಮ ವಹಿಸ್ತಾ ಇದ್ದೀವಿ. ಗೃಹ ಇಲಾಖೆ, ಗೃಹ ಮಂತ್ರಿಗಳು, DGP ಅವರು, ಅವ್ರ ಇಲಾಖೆ ಏನ್ ಕೆಲಸ ಮಾಡ್ತಿದೆ ಅಂತ ನಮ್ಗೆ ಅರ್ಥ ಆಗಲ್ಲ. ಗೃಹ ಮಂತ್ರಿಗಳಂತೂ ಯಾವಾಗಲೂ ಅವರು ನೋಡ್ಲಾಗುವುದು, ಮಾಡ್ಲಾಗುವುದು ಅನ್ನೋಂಥದ್ದು ಹೇಳ್ತಾ ಇರ್ತಾರೆ. ಪರಿಶೀಲಿಸಲಾಗುವುದು, ಕ್ರಮ ವಹಿಸಲಾಗುವುದು ಅನ್ನೋಂಥ ಮಾತುಗಳು ಕೇಳ್ತಾ ಇರ್ತೀವಿ. ಹರಕೆ ಮಾತುಗಳು ಮಾತ್ರ ಕೇಳ್ತಾ ಇರ್ತೀವಿ. ಮುಖ್ಯಮಂತ್ರಿಗಳು ಪಾಪ ಬಹಳ ಬ್ಯುಸಿ, ಈ ಸರ್ಕಾರದಲ್ಲಿರೋರೆಲ್ಲ ಬಿಸಿ. ಏನನ್ ಮಾಡ್ತಿದ್ದಾರೆ ಬ್ಯುಸಿಯಾಗಿ ಅಂತ ನನಗೂ ಗೊತ್ತಿಲ್ಲ. ಎಲ್ಲಿ ನೋಡ್ರು ಪೊಲೀಸ್ ಇಲಾಖೆ ಅಂತೂ ಪೂರ್ತಿ ಮಾರಾಟಕ್ಕೆ, ವರ್ಗಾವಣೆ ಅಂತೂ ಪೂರ್ತಿ ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ. ಕೋಟಿಗಟ್ಟಲೆ ಮೆನು ಪ್ರೈಸ್ ದರದಲ್ಲಿ ಇಟ್ಬಿಟ್ಟಿದ್ದಾರೆ. ಇಂತಿಂಥ ಜಾಗಕ್ಕೆ, ಇಂತಿಂಥ ಸ್ಥಳಕ್ಕೆ ಇಷ್ಟಿಷ್ಟು ರೇಟ್ ನಿಗದಿ ಮಾಡಿ ಯಾವ ಸ್ಥಾನ ಆಗಿರ್ಲಿ, ಅದು IPS ಆಗಿರ್ಲಿ, ಕಮಿಷನರ್ ಆಗಿರ್ಲಿ, ಯಾವ ಸ್ಥಾನ ಆದ್ರೂ ಒಂದು ಎಲ್ಲ ಸ್ಥಾನಗಳು, ಸ್ಟೇಷನ್ಗಳು ಎಲ್ಲವೂ ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ. ಸೊ ಇವತ್ತು ಈ ರೀತಿ ಪರಿಸ್ಥಿತಿಯಲ್ಲಿ ನಾವು ಏನನ್ನು ಬಯಸ್ಬೋದು ಈ ಸರ್ಕಾರದಿಂದ? ಜವಾಬ್ದಾರಿಯುತವಾಗಿ ಇಷ್ಟು ಅನುಭವ ಇರುವಂತ ವ್ಯಕ್ತಿಗಳು, 50, 40, 60 ವರ್ಷ ಅನುಭವ ರಾಜಕೀಯದಲ್ಲಿ, ಅಧಿಕಾರದಲ್ಲಿ, ರಾಜಕೀಯದಲ್ಲ ಆಡಳಿತದಲ್ಲಿ ಅನುಭವ ಇರುವಂತ ವ್ಯಕ್ತಿಗಳು ಇಷ್ಟು ಕಳಪೆ ಮಟ್ಟದ ಆಡಳಿತವನ್ನು ಕೊಡ್ತಿದ್ದಾರೆ. ನಿಜಕ್ಕೂ ನಮ್ಮ ಯುವಕರ ಭವಿಷ್ಯ ನಿಜಕ್ಕೂ ಭಯದ ಅಥವಾ ಯಾವ ಭರವಸೆ ಇಲ್ಲದ ರೀತಿಯಲ್ಲಿ ನಮ್ಮ ಯುವಕರ ಭವಿಷ್ಯ ಆಗಿದೆ. ಯುವಕರ ಭವಿಷ್ಯ ನಿಜಕ್ಕೂ ಉತ್ತಮವಾಗಿಲ್ಲ. ಒಂದು ಈ ಮಾದಕ ವಸ್ತುಗೆ ರೂಢಿಯಾಗಿ, ಅಭ್ಯಾಸ ಆಗಿ, ಇದಕ್ಕೆ ಅಡಿಕ್ಟ್ ಆಗಿ ಈ ಮಕ್ಕಳು, ಮುಂದಿನ ನಮ್ಮ ದೇಶದ ಪ್ರಜೆಗಳು, ನಾಯಕರು, ನಮ್ಮ ಭವಿಷ್ಯವಾಗಿರುವಂಥ ಈ ಮಕ್ಕಳ ಈ ಭವಿಷ್ಯ ಈ ರೀತಿ ಹಾಳೆಗೆಡಿಸಿ ಇದಕ್ಕೆ ಅವಲಂಬಿತರಾಗಿ ಮಾಡಿ, ಈ ಒಂದು ಕ್ಯಾಕ್ಟಸ್ ಅಥವಾ ಈ ಡೀಲರ್ಸ್ ಇವರೇ ದೇಶ ಮತ್ತು ರಾಜ್ಯ ಆಡಳಿತ ಮಾಡುವಂಥ ಪರಿಸ್ಥಿತಿ. ಇವರ ಹತ್ರ ಹಣ ಸೇರ್ಕೊಂಡಾದ್ಮೇಲೆ, ಇಷ್ಟೊಂದು ಹಣ ಸೇರ್ಕೊಂಡಾದ್ಮೇಲೆ ಇವರೇ ಬೇಕಾದ್ರೆ ಯಾವ ಸ್ಥಾನಕ್ಕೆ ಬೇಕಾದ್ರೆ ಬರ್ಬೋದು, ಇವರೇ ರಾಜ್ಯನ ಆಡಳಿತನ ಮಾಡ್ಬೋದು. ನೋಡಿದ್ವಲ್ಲ ಬೇರೆ ಬೇರೆ ಕೆಲವು ಪ್ರದೇಶಗಳಲ್ಲಿ ಎಲ್ಲ ಸೀರಿಯಲ್ಗಳು ನೋಡಿದೀವಿ, ಇನ್ನೊಂದು ನೋಡಿದೀವಿ. ಯಾವ ರೀತಿ ಹಣಗಳು ಸೇರ್ಕೊಂಡಾಗ ಇದನ್ನು ತಡೆಗಟ್ಟುವಂತ ಶಕ್ತಿನೇ ಕುಂದೋಯ್ತದೆ ಎಲ್ಲರಿಗೂ. ಇವ್ರ ಶಕ್ತಿ ಜಾಸ್ತಿ ಆಗುತ್ತೆ, ಇವ್ರು ಯಾವ ಮಟ್ಟಕ್ಕೂ ಬೆಳಿಲಿಕ್ಕೆ ಸಾಧ್ಯವಾಗುತ್ತೆ. ಈ ಮಟ್ಟದಲ್ಲಿ ಇವರ ಶಕ್ತಿ ಹೆಚ್ಚಿಕೊಂಡು ಹೋಗ್ತಿದೆ. ಸಮಾಜ, ಯುವಕರು ಎಲ್ಲರ ಭವಿಷ್ಯ ನಿರ್ನಾಮ ಮಾಡಿ, ಏನು ಭವಿಷ್ಯವಿಲ್ಲದೆ ನಮ್ಮ ನಾಡಿಗೆ ಭವಿಷ್ಯವಿಲ್ಲದ ರೀತಿಯಲ್ಲಿ ನಮ್ಮ ರಾಜ್ಯವನ್ನ, ಆಡಳಿತವನ್ನ ಮಾಡ್ತಿದ್ದಾರೆ. ಹಾಗಾಗಿ ಇವರೆಲ್ಲ ಒಂದ್ ಕಡೆ ನಿಮ್ಮ ಕೈನಲ್ಲಿ ಇವತ್ತು ಇದ್ಯಾವುದು ನಿರ್ವಹಣೆ ಮಾಡಲಿಕ್ಕೆ ಆಗ್ತಿಲ್ಲ. ಯಾರ ಮೇಲೂ ಕ್ರಮ ತಗೊಂಡಿಲ್ಲ. ಇದುವರೆಗೂ ಯಾರ ಮೇಲೆ ಕ್ರಮ ತಗೊಂಡಿದ್ದೀರಾ? ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ, ಅವರ ಮಂತ್ರಿ, ಶಾಸಕರಿಗೆ ಹತ್ತಿರವಾಗಿರೋರೇ ಈ ದಂಧದಲ್ಲಿರುವಂತದನ್ನ ನಾವು ನೋಡ್ತಾ ಇದ್ದೀವಿ.